ಬೆಂಗಳೂರಿನ ವಾಹನ ಸವಾರರಿಗೆ ಜೆಬಿಎ ಬಿಗ್ ಶಾಕ್ ಅನ್ನು ನೀಡಿದೆ. ನಗರದಲ್ಲಿ ಇನ್ನು ಮುಂದೆ ಎಲ್ಲಂದರಲ್ಲಿ ಗಾಡಿ ಪಾರ್ಕ್ ಮಾಡಿದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಸರ್ಕಾರ ಹೊಸ ಪಾರ್ಕಿಂಗ್ ನೀತಿಯನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದ್ದು, ಈ ಹೊಸ ಪಾರ್ಕಿಂಗ್ ನೀತಿ ಏನು, ರಸ್ತೆಗಳ ಮೇಲಿನ ನಿಯಮಗಳೇನು, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್. ಕೊನೆಗೂ ಪಾರ್ಕಿಂಗ್ ಶುಲ್ಕ ನಿಗದಿ ಮಾಡಿದ ಜಿಬಿಎ. ಜಿಬಿಎ ಸೂಚಿಸಿದ ಜಾಗದಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರೋ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲು ಜಿಬಿಎ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಹೊಸ ಪಾರ್ಕಿಂಗ್ ನೀತಿ ಜಾರಿ ಮಾಡಲು ಮುಂದಾಗಿದ್ದು, 3 ಮಾದರಿಯ ಶುಲ್ಕಗಳನ್ನು ಪರಿಚಯಿಸುತ್ತಿದೆ. ಆನ್ ಸ್ಟ್ರೀಟ್ ಶುಲ್ಕ, ಆಫ್ ಸ್ಟ್ರೀಟ್ ಶುಲ್ಕ, ಪಾರ್ಕಿಂಗ್ ಪಾಸ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಿದೆ. ಈ ಪಾಲಿಸಿ ಜಾರಿಗೆ ಬಂದಿದ್ದೇ ಆದ್ರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಾರ್ಕಿಂಗ್ ಸಂಪೂರ್ಣ ನಿಷೇಧವಾಗಲಿದೆ. ಮೆಟ್ರೋ ನಿಲ್ದಾಣಗಳು, ಬಸ್ ನಿಲ್ದಾಣಗಳ ಸುತ್ತಮುತ್ತ ರಸ್ತೆಗಳಲ್ಲಿ ಪಾರ್ಕಿಂಗ್ಗೆ ಬಂದ್ ಮಾಡಲಾಗಿದೆ. ಮೆಟ್ರೋ ನಿಲ್ದಾಣಗಳು, ಬಸ್ ನಿಲ್ದಾಣಗಳ ಸುತ್ತಮುತ್ತ ಆರ್ಟಿರಿಯಲ್ ರಸ್ತೆಗಳು, ಸಿಗ್ನಲ್ನ 50 ಮೀಟರ್ ಹಾಗೂ ಉಪ ಮುಖ್ಯ ರಸ್ತೆಗಳ 25 ಮೀಟರ್ ವ್ಯಾಪ್ತಿಯಲ್ಲಿ ಇನ್ಮುಂದೆ ವಾಹನ ನಿಲ್ಲಿಸುವಂತಿಲ್ಲ. ನಿಯಮ ಮೀರಿದ್ರೆ ಭಾರೀ ದಂಡ ತೆರಬೇಕಾಗುತ್ತೆ. ಆನ್ ಸ್ಟ್ರೀಟ್ ಪಾರ್ಕಿಂಗ್ ರೇಟ್. ಸಿ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ. ದ್ವಿಚಕ್ರ ವಾಹನ ಗಂಟೆಗೆ 20 ರೂಪಾಯಿ. ಲಘು ವಾಹನಗಳು ಗಂಟೆಗೆ 40 ರಿಂದ 60 ರೂಪಾಯಿ. ಬಿ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ. ದ್ವಿಚಕ್ರ ವಾಹನ ಗಂಟೆಗೆ 30 ರೂಪಾಯಿ. ಲಘು ವಾಹನಗಳು ಗಂಟೆಗೆ 60 ರೂಪಾಯಿ. ಎ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ. ದ್ವಿಚಕ್ರ ವಾಹನ ಗಂಟೆಗೆ 40 ರೂಪಾಯಿ. ಲಘು ವಾಹನಗಳು ಗಂಟೆಗೆ 80 ರೂಪಾಯಿ. ಆಫ್ ಸ್ಟ್ರೀಟ್ ಪಾರ್ಕಿಂಗ್ ದರ ಎಷ್ಟು? ಸಿ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ. ದ್ವಿಚಕ್ರ ವಾಹನ ಗಂಟೆಗೆ 10 ರೂಪಾಯಿ. ಲಘು ವಾಹನಗಳು ಗಂಟೆಗೆ 20 ರೂಪಾಯಿ. ಬಿ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ. ದ್ವಿಚಕ್ರ ವಾಹನ ಗಂಟೆಗೆ 15 ರೂಪಾಯಿ. ಲಘು ವಾಹನಗಳು ಗಂಟೆಗೆ 30 ರೂಪಾಯಿ. ಎ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ. ದ್ವಿಚಕ್ರ ವಾಹನ ಗಂಟೆಗೆ 20 ರೂಪಾಯಿ. ಲಘು ವಾಹನಗಳು ಗಂಟೆಗೆ 40 ರೂಪಾಯಿ. ಮಾಸಿಕ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ದರ. ಸಿ ಕ್ಯಾಟಗರಿ ರಸ್ತೆ ಮಾಸಿಕ. ದ್ವಿಚಕ್ರ ವಾಹನ ಮಾಸಿಕ ಪಾಸ್ 1,000 ರೂಪಾಯಿ. ಲಘು ವಾಹನಗಳು 2,000 ರೂಪಾಯಿ. ಬಿ ಕ್ಯಾಟಗರಿ ರಸ್ತೆ ಮಾಸಿಕ ಪಾಸ್ ದರ. ದ್ವಿಚಕ್ರ ವಾಹನ 1,500 ರೂಪಾಯಿ. ಲಘು ವಾಹನಗಳು 3,000 ರೂಪಾಯಿ. ಎ ಕ್ಯಾಟಗರಿ ರಸ್ತೆ ಮಾಸಿಕ ಪಾಸ್ ದರ. ದ್ವಿಚಕ್ರ ವಾಹನ 2,000 ರೂಪಾಯಿ. ಲಘು ವಾಹನಗಳು 4,000 ರೂಪಾಯಿ. ಒಂದ್ ಕಡೆ ಶಾಕ್ ನೀಡಿದ್ದರೆ ಇನ್ನೊಂದೆಡೆ ಸಣ್ಣ ಪುಟ್ಟ ರಿಲೀಫ್ ಕೂಡ ಸಿಕ್ಕಿದೆ. ಬೈಸಿಕಲ್ ಹಾಗೂ ಆಟೋ ನಿಲ್ದಾಣಗಳಲ್ಲಿ ವಾಹನ ನಿಲುಗಡೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಇನ್ನು ಖಾಲಿ ನಿವೇಶನ ಹೊಂದಿರುವ ಮಾಲೀಕರಿಗೆ ಜಿಬಿಎ ಬಂಪರ್ ಆಫರ್ ನೀಡಿದ್ದು, ಖಾಲಿ ಜಾಗವನ್ನ ಪಾರ್ಕಿಂಗ್ಗೆ ಬಿಟ್ಟುಕೊಟ್ಟರೆ ಆಸ್ತಿ ತೆರಿಗೆಯಲ್ಲಿ ವಿನಾಯಿತಿ ನೀಡುವುದಾಗಿ ಮನವಿ ಮಾಡಿದೆ. ಒಟ್ಟಿನಲ್ಲಿ ಬೆಂಗಳೂರಿನ ಪಾರ್ಕಿಂಗ್ ವ್ಯವಸ್ಥೆಗೆ ಹೊಸ ರೂಪ ನೀಡಲು ಜಿಬಿಎ ಸಿದ್ಧತೆ ನಡೆಸಿದೆ. ಒಂದೆಡೆ ಪಾರ್ಕಿಂಗ್ ಶುಲ್ಕ, ಮತ್ತೊಂದೆಡೆ ಪಾರ್ಕಿಂಗ್ ನಿಷೇಧ, ಇದರ ಜೊತೆಗೆ ದಂಡದ ನಿಯಮಗಳು. ಹೀಗಾಗಿ ಬೆಂಗಳೂರಿನಲ್ಲಿ ವಾಹನ ಓಡಿಸೋದಷ್ಟೇ ಅಲ್ಲ, ವಾಹನ ಎಲ್ಲಿ ನಿಲ್ಲಿಸಬೇಕು ಅನ್ನೋದನ್ನು ಇನ್ಮುಂದೆ ಯೋಚಿಸಬೇಕಾದ ಪರಿಸ್ಥಿತಿ ಬಂದಿದೆ. ಅದೇನೇ ಇರ್ಲಿ, ಹೊಸ ಪಾರ್ಕಿಂಗ್ ನೀತಿ ಜಾರಿಗೆ ಬಂದ್ರೆ ಎಷ್ಟು ಹೊರೆ ಆಗಲಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.